ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತ ಸೀತಾಫಲ ಹಣ್ಣಿಂದ ಐಸ್ ಕ್ರೀಮ್ ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೀತಾಫಲ ಹಣ್ಣು ಅಂತ ಅಂದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಸೀತಾಫಲ ಹಣ್ಣ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಐಸ್ ಕ್ರೀಮ್ ನ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲೇ ಸೀತಾಫಲ ಹಣ್ಣಿಂದ ಐಸ್ ಕ್ರೀಮ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಐಸ್ ಕ್ರೀಮ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಸೀತಾಫಲ ಐಸ್ ಕ್ರೀಮ್ ನ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ 3 ಹಣ್ಣಾಗಿರುವಂತ ಸೀತಾಫಲ ಹಣ್ಣನ್ನ ತಗೊಂಡಿದ್ದೀನಿ. ಈ ಸೀತಾಫಲ ಹಣ್ಣಲ್ಲಿರೋ ಬೀಜ ಹಾಗೆ ಸಿಪ್ಪೆ ಎಲ್ಲ ತೆಗೆದು ನಾವು ಸಪರೇಟ್ ಮಾಡ್ಕೊಬೇಕಾಗುತ್ತೆ. ನಾವು ತಗೊಂಡಿರೋ ಹಣ್ಣು ಏನಿದೆ ಅದನ್ನ 2 ಭಾಗಗಳನ್ನಾಗಿ ಮಾಡ್ಕೊಂಡು ಒಂದು ಸ್ಪೂನ್ ನ ಸಹಾಯದಿಂದ ನಾವು ಮಧ್ಯ ಇರೋ ತಿರುಳನ್ನೆಲ್ಲನೂ ಒಂದು ಬೌಲ್ಗೆ ತೆಗೆದಿಟ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೆಕ್ಕೊಬೇಕು. ಈ ರೀತಿ ನೀಟಾಗಿ ತೆಗೆದಿಟ್ಕೊಂಡ್ರೆ ನಂತರ ಇದರಲ್ಲಿರೋ ಬೀಜಗಳೇನಿದೆ ಇದನ್ನ ಸಪರೇಟ್ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ನಾವು ತಗೊಂಡಿರೋ ಸೀತಾಫಲ ಹಣ್ಣು ಏನಿದೆ ಅದು ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟೇ ಟೇಸ್ಟಿ ಆಗಿ ಬರುತ್ತೆ ಐಸ್ ಕ್ರೀಮ್ ಕೂಡ. ನೋಡಿ, ಈ ರೀತಿ ಎಲ್ಲಾನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಆದ ನಂತರ ಈ ತಿರುಳಲ್ಲಿರೋ ಬೀಜ ಏನಿದೆ ಇದನ್ನೆಲ್ಲಾನು ಸಪರೇಟ್ ಮಾಡ್ಕೊಬೇಕಾಗುತ್ತೆ. ಈ ಹಣ್ಣಲ್ಲಿರೋ ಬೀಜ ಏನಿದೆ ಇದನ್ನೆಲ್ಲ ಸಪರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಒಂದು ಚಾಪರ್ನ ತಗೊಂಡಿದ್ದೀನಿ. ಇದರಿಂದನೇ ನಾನು ಈಸಿಯಾಗಿ ಬೀಜ ಎಲ್ಲಾನು ಸಪರೇಟ್ ಮಾಡ್ಕೊತಾ ಇದ್ದೀನಿ. ನಂತರ ನಾವು ಬಿಡಿಸಿಟ್ಕೊಂಡಿರೋ ಹಣ್ಣು ಏನಿದೆ ಇದನ್ನ ಈ ಚಾಪರ್ ಒಳಗಡೆ ಬ್ಲೇಡ್ ಸುತ್ತ ಹಾಕೊಬೇಕು. ಈ ರೀತಿ ಹಣ್ಣನ್ನೆಲ್ಲನೂ ನಾವು ಚಾಪರ್ ಒಳಗಡೆ ಹಾಕೊಂಡ ನಂತರ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ನಾವು ಈ ರೀತಿ ಚಾಪ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಬೀಜ ಮತ್ತೆ ತಿರುಳು ಏನಿದೆ ಇದನ್ನು ಸಪರೇಟ್ ಮಾಡ್ಕೊಬಹುದು ಆರಾಮಾಗಿ. ನೋಡಿ, ಬೀಜ ಎಲ್ಲ ಯಾವ ರೀತಿ ಸಪರೇಟ್ ಆಗಿದೆ ಅಂತ. ಈ ರೀತಿ ಮಾಡ್ಕೊಂಡ್ರೆ ಬೀಜಗಳನ್ನೆಲ್ಲನೂ ಆರಾಮಾಗಿ ನಾವು ತೆಕ್ಕೊಬಹುದು. ಈ ರೀತಿ ಬೀಜಗಳೆಲ್ಲಾನು ಸಪರೇಟ್ ಮಾಡ್ಕೊಂಡಿದ್ದಾದ ನಂತರ ನಮ್ಗೆ ಹಣ್ಣಿನ ತಿರುಳೇನಿದೆ ಅದು 1 ಕಪ್ ಆಗುವಷ್ಟಿದೆ. ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಸೀತಾಫಲ ಹಣ್ಣಿನ ತಿರುಳೇನಿದೆ ಅದನ್ನ ಹಾಕೊಂತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂತಾ ಇದ್ದೀನಿ. ನೀವು ತಗೊಂಡಿರೋ ಸೀತಾಫಲ ಹಣ್ಣು ಸ್ವೀಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ನೀವು ಸಕ್ಕರೆನ ಹಾಕೊಬೇಕಾಗುತ್ತೆ. ನಾನ್ ತಗೊಂಡಿರೋ ಹಣ್ಣು ನಾರ್ಮಲ್ ಆಗಿ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ 1 ಕಪ್ ಹಣ್ಣಿಗೆ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಂತಾ ಇದ್ದೀನಿ. ನಂತರ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಈ ರೀತಿ ಫ್ರೆಶ್ ಕ್ರೀಮ್ ಬೇಕಿದ್ರೆ ನೀವು ಸೂಪರ್ ಮಾರ್ಕೆಟ್ಗಳಲ್ಲಿ ಆರಾಮಾಗಿ ಸಿಗುತ್ತೆ, ನೋಡಿ ತಗೊಬಹುದು. ಜೊತೆಗೆ ನಾನು ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ನ ಸೇರಿಸ್ಕೊಂತಾ ಇದ್ದೀನಿ. ಕಂಡೆನ್ಸ್ ಮಿಲ್ಕ್ ನ ಹಾಕೋದ್ರಿಂದ ಐಸ್ ಕ್ರೀಮ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೆ ಕೊನೆಯಲ್ಲಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಂತಾ ಇದ್ದೀನಿ ಫ್ಲೇವರ್ಗೋಸ್ಕರ. ವೆನಿಲಾ ಎಸೆನ್ಸ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಹಾಗೆ ಕೂಡ ಮಾಡ್ಕೊಬಹುದು. ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ನಾವು ಇದನ್ನೆಲ್ಲಾನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಐಸ್ ಕ್ರೀಮ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನಂತರ ಇದನ್ನ ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 8-10 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿ ಐಸ್ ಕ್ರೀಮ್ ಸೆಟ್ ಆಗೋಕೆ ಬಿಡಬೇಕು. ನಿಮ್ಮ ಹತ್ರ ಈ ರೀತಿ ಬಾಕ್ಸ್ ಇಲ್ಲ ಅಂತಂದ್ರೆ ನಿಮ್ ಗಾಳಿ ಹೋಗದೆ ಇರೋ ಯಾವ ಬಾಕ್ಸ್ ಇರುತ್ತೆ ಆ ಬಾಕ್ಸ್ಗೆ ಕೂಡ ಹಾಕೊಂಡು ನೀವು ಮಾಡ್ಕೊಬಹುದು. ಒಂದು 8-10 ಗಂಟೆ ಆದ ನಂತರ ನಾವು ಫ್ರೀಜರ್ ಇಂದ ತೆಗೆದು ಒಂದು 10 ನಿಮಿಷ ಬಿಟ್ಟು ನಾವು ಸ್ಕೂಪ್ ಔಟ್ ಮಾಡ್ಕೊಬೇಕು. ತುಂಬಾನೇ ಟೇಸ್ಟಿ ಅಂಡ್ ಹೆಲ್ತಿ ಆದಂತ ಸೀತಾಫಲ ಐಸ್ ಕ್ರೀಮ್ ಸಿಗುತ್ತೆ ತಿನ್ನೋದಿಕ್ಕೆ. ನಾವು ತಗೊಂಡಿರೋ ಸೀತಾಫಲ ಹಣ್ಣು ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟೇ ಟೇಸ್ಟಿ ಆಗಿರುತ್ತೆ ಐಸ್ ಕ್ರೀಮ್ ಕೂಡ. ಈ ರೀತಿ ಸೀತಾಫಲ ಹಣ್ಣಿಂದ ಇನ್ಸ್ಟೆಂಟ್ ಆಗಿ ಮನೇಲೇನೆ ಐಸ್ ಕ್ರೀಮ್ ನ ಮಾಡ್ಕೊಬಹುದು. ಅದ್ರಲ್ಲೂ ಮಕ್ಕಳಿಗಂತೂ ಈ ರೀತಿ ಹಣ್ಣಿಂದ ನಾವು ಐಸ್ ಕ್ರೀಮ್ ನ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೀತಾಫಲ ಹಣ್ಣು ಮನೇಲಿ ಇದ್ದಾಗ ಒಂದ್ಸಲನಾದ್ರೂ ಈ ರೀತಿ ಐಸ್ ಕ್ರೀಮ್ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನಷ್ಟು ಡಿಫ್ರೆಂಟ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.